ನಿಶ್ಶೇಷತಃ ಪ್ರಹಾಸ್ಯಸಿ ಇತ್ಯರ್ಥಃ. ಕಿಂಚ ಇಹ ವಕ್ಷ್ಯಮಾಣೆ ಯೋಗಶಬ್ದಿತ ಜ್ಞಾನೋಪಾಯಭೂತ ನಿಷ್ಕಾಮ ವಿಷ್ಣುರಾಧನ ರೂಪ ಕರ್ಮ ವಿಷಯೇ ಅಭಿಕ್ರಮಸ್ಯ ಉಪಕೃತಿ ದೇಹಾಭಿಕ್ರಮನಾಶೋಸ್ತಿ ಅಂತನ್ನೋದು ಯೋಗದ ಪ್ರಶಂಸೆಯೇ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಶಂಕರಾಚಾರ್ಯರು ಹೇಳಿದ ಹಾಗೇನೆ ಇವರು ಕೂಡ ತ್ರೈಗುಣ್ಯ ವಿಷಯ ವೇದ ಅಲ್ಲಿಂದಲೇ ಇದು ಕರ್ಮಯೋಗ ಆರಂಭ ಅಂತ ಅವರು ಹೇಳೋದು. ಅಲ್ಲಿಯವರೆಗೆ ಯೋಗ ಪ್ರಶಂಸೆಯ ಮಾತುಗಳು. ಸಮಬುದ್ಧಿ ವಿಶೇಷತೆ ಅನ್ನೊಂದು ಮಾತು ಬರುತ್ತೆ. ಅಂದ್ರೆ ಸಮಬುದ್ಧಿ ದ್ವಂದ್ವಾತೀತನಾಗಿರತಕ್ಕಂಥ ಬುದ್ಧಿ, ನಿರ್ದ್ವಂದ್ವ, ದ್ವಂದ್ವಾತೀತ ಅಂತ ಮಾತುಗಳು ಮುಂದೆ ಬರುತ್ತಲ್ಲ, ಇದಕ್ಕೆ ಅವತರಣಿಕೆಯಾಗಿ ಈ ಡ್ಯುಯಾಲಿಟೀಸ್ ಅಂದ್ರೆ ದ್ವಂದ್ವ, ಸುಖ ದುಃಖ, ಲಾಭ ಹಾನಿ, ಜಯ ಅಪಜಯ, ಹೀಗೆ ಸುಖ ದುಃಖೇ ಸಮೀಕೃತ್ವ ಅಂತ ಹೇಳಿ ಈ ವಿಷಯದಲ್ಲಿ ಬರೀ ಸಾಂಖ್ಯ ಅಂದ್ರೆ ಜ್ಞಾನದಿಂದ ಪ್ರಯೋಜನ ಇಲ್ಲ. ಜ್ಞಾನ ದೃಢವಾಗಬೇಕಾದ್ರೆ, ಸ್ಥಿರವಾಗಬೇಕಾದ್ರೆ ಸಾಧನೆ ಅಂತ ಒಂದು ಬೇಕು. ಇಲ್ಲಿಯವರೆಗೆ ಹೇಳಿದ್ದೆಲ್ಲ ಜ್ಞಾನ ಭಾಗ ಆಯಿತು. ಏಷಾತೆ ವಿಹಿತ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು. ಇಲ್ಲಿ ಬುದ್ಧಿ ಅಂತನ್ನೋದು ದೇಹದಿ ದೀಪ ನ್ಯಾಯ ಅಂತ. ಹೊಸ್ತ್ರ ಮೇಲೆ ದೀಪ ಇಟ್ಟರೆ ಆ ಕಡೆಗೂ ಬರುತ್ತೆ, ಈ ಕಡೆಗೂ ಬರುತ್ತೆ. ಹಾಗೆ ಈ ಬುದ್ಧಿ ಅಂತನ್ನೋ ಮಾತು ಸಾಂಖ್ಯೇ ಬುದ್ಧಿ, ಯೋಗೇ ಬುದ್ಧಿ ಅಂತ ಎರಡಕ್ಕೂ ಅನ್ವಯ ಮಾಡಿ ತಗೊಳ್ಬೇಕು. ಏಷ ಇಲ್ಲಿಯವರೆಗೆ ಹೇಳಿದ್ದು ಸಾಂಖ್ಯೇ ಬುದ್ಧಿ, specific purpose in view, and the action is capable of producing the result you have in your mind. ಇದು ಕರ್ಮ, ಇದು ಕರೀತಾರೆ ಕ್ರಿಯಾಜನ್ಯ ಫಲಶಾಲಿತ್ವ. ಇದರ ಮೇಲೆ ಇದು ಎರಡನ್ನೂ ಅನುಸರಿಸಿ, ಎರಡನ್ನೂ ಹಿಡಿದು ಶಾಸ್ತ್ರ ವೈಯಾಕರಣ ವ್ಯವಹಾರದಲ್ಲಿ ಉದ್ದೇಶ ಅಂತಾಗಲೇ ಬಂತು. ಅದು ಕರ್ಮ ಅಂತ ನೋವಾಗಲೇ ದಟ್ ವಿಚ್ ಈಸ್ ಪ್ರೆಡಿಕೇಟೆಡ್ ಟುವರ್ಡ್ಸ್ ಇಟ್ ಅಂತನ್ನೋದ್ರಲ್ಲಿ ಒಂದು ಉದ್ದೇಶ ಅಂತ ಬಂತು. ನೈಯಾಯಿಕರು ಕ್ರಿಯಾಜನ್ಯ ಫಲಶಾಲಿತ್ವಂ ಅಂತನ್ನೋ ಮಾತಿನಲ್ಲಿ ಇದನ್ನು ಸೇರಿಸಿದರು. ಮೀಮಾಂಸಕರು ದೇ ಗಿವ್ ಎ ಮೋರ್ ಸ್ಪೆಸಿಫಿಕ್ ಮೀನಿಂಗ್. ಅವರು ಹೇಳ್ತಾರೆ ಕ್ರಿಯತೆ ಫಲಾರ್ಥಿಭಿಃ ಧರ್ಮಾತ್ಮಕಂ ಬೀಜಾಂಕುರವತ್ ಪ್ರವಾಹ ರೂಪೇಣಾನಾದಿ ಅಂತ ಒಂದು ಕರ್ಮಕ್ಕೆ ಡೆಫಿನಿಷನ್. ಇದು ನಮ್ಮ ಕರ್ಮ ಅಂತ ನಾವು ಈಗ ಅಂತೀವಲ್ಲ, ಅದಕ್ಕೆ ಮೀಮಾಂಸಕರ ರೆಸ್ಪಾನ್ಸಿಬಲ್. ಏನು ನಮ್ಮ ಕರ್ಮ ಇದು ಅಂದ್ರೆ ಮೀಮಾಂಸಕರದ್ದು ಡೆಫಿನಿಷನ್. ಅದು ಅಂದ್ರೆ ಮಾಡಿದ ಕೆಲಸ ಅಲ್ಲ, ಇದು ಕ್ರಿಯತೆ ಫಲಾರ್ಥಿಭಿಃ ಧರ್ಮಾತ್ಮಕಂ ಬೀಜಾಂಕುರವತ್ ಪ್ರವಾಹ ರೂಪೇಣ ಅನಾದಿ. ಈ ಕರ್ಮ ಅಂತನ್ನೋದು ಅನಾದಿಯಾದದ್ದು. ಇಟ್ ಹ್ಯಾಸ್ ನೋ ನೋನ್ ಬಿಗಿನಿಂಗ್. ಅನಾದಿ ಅಂದ್ರೆ ಮೀಮಾಂಸಕರಲ್ಲಿ ನಿತ್ಯ ಅಂತನೋ ಅರ್ಥ ಇಲ್ಲ. ಇದು ಯಾವಾಗ ಹುಟ್ಟಿದೋ ನಮಗೆ ಗೊತ್ತಿಲ್ಲ. ಇವಾಗ ವೇದವನ್ನ ಅವ ನಿತ್ಯ ಅನಾದಿ ಅಂತಂದ್ರೆ ಏನು ಹೇಳ್ತಾರೆ? ವೇದವನ್ನು ಯಾರು ಯಾವಾಗ ಬರೆದ್ರೂ ನಮಗೆ ಗೊತ್ತಿಲ್ಲ. ಅಜ್ಞಾತಾದಿ ಅನಾದಿ. ಅವರು ದೇವರೇ ಒಂದು ವೇದ ಕೊಟ್ಟ ಅಂತ ಮೀಮಾಂಸಕರಿಗೆ ಯಾಕೆಂದ್ರೆ ಮೀಮಾಂಸಕರು ವೇದ ಅವ್ರು ದೇವರನ್ನೇ ಒಪ್ಪಲ್ಲ. ಅವರು ಅದರಿಂದ ದೇವರಿಂದ ವೇದ ಬಂತು ಅಂತ ಅವ್ರು ಹೇಳಲ್ಲ. ವೇದಗಳು ಅನಾದಿ ಅಂದ್ರೆ ಹೇಗೆ ಹಿಮಾಲಯ ಅನಾದಿಯೋ, ಯಾವಾಗ ಹಿಮಾಲಯ ಬಂತು? ಯಥಾ ಹಿಮಾಲಯ ಅಂತ ಅವರು ಕುಮಾರಲ ಭಟ್ರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇವಾಗ ಹಿಮಾಲಯ ಇದೆ ಅನಾದಿ. ಅದು ಅನಾದಿ ಅಂದ್ರೆ ಏನರ್ಥ? ಅದು ಯಾವಾಗ ಬಂತೋ ನಮಗೆ ಗೊತ್ತಿಲ್ಲ. ಇವನ್ ಜಿಯಾಲಜಿಸ್ಟ್ ವಿಲ್ ನಾಟ್ ಬಿ ಏಬಲ್ ಟು ಟೆಲ್ ಅಸ್ ವೆನ್ ಇಟ್ ವಾಸ್ ಫಾರ್ಮ್ ಆಸ್ ಎ ಜಿಯೋಲಾಜಿಕಲ್ ಸ್ಪೆಸಿಫಿಕ್. ಇವ್ರು ವೇದವೂ ಹಾಗೇನೆ, ಯಾರು ಯಾವಾಗ ಬರೆದ್ರು ನಮಗೆ ಗೊತ್ತಿಲ್ಲ. ಅಜ್ಞಾತಾದಿ ಅನಾದಿ. ಹಾಗೇನೆ ಈ ಕರ್ಮ ಅಂತ ಒಂದು ಇದೆಯಲ್ಲ, ಇದು ಯಾವಾಗ ಶುರುವಾಯಿತೋ ನಮಗೆ ಗೊತ್ತಿಲ್ಲ. ಅನಾದಿ. ಹೇಗೆ ಬಂದಿದೆ ಇದು ಅಂದ್ರೆ ಪ್ರವಾಹ ರೂಪೇಣ. ಎಲ್ಲೆಲ್ಲಿಯೂ ಈ ಕೆಲಸ ಅಂತ ನಡೀತಾ ಇದೆ. ಹೇಗೆ ನಡೀತಾ ಇದೆ ಅಂದ್ರೆ ಪ್ರವಾಹ ರೂಪದಲ್ಲಿ ನಡೀತಾ ಇದೆ. ಬೀಜಾಂಕುರವತ್, ಒಂದು ಬೀಜ, ಬೀಜದಿಂದ ಒಂದು ಗಿಡ, ಗಿಡದಲ್ಲಿ ತಿರುಗಿ ಬೀಜ, ಆ ಬೀಜದಿಂದ ಇನ್ನೊಂದು ಗಿಡ, ಹೀಗೆ ಬೀಜಾಂಕುರವತ್ ಪ್ರವಾಹ ರೂಪೇಣ ಅನಾದಿ.
ಅದು ಇಲ್ಲಿ ಕರ್ಮ ಶುರುವಾಯಿತು, ಇಲ್ಲಿ ಮುಗೀತು ಅಂತ ಹೇಳೋ ಹಾಗಿಲ್ಲ. ಮತ್ತೆ ಈ ಕರ್ಮದ ಸ್ವರೂಪ ಏನು ಅಂದ್ರೆ ಧರ್ಮಾತ್ಮ. ಧರ್ಮ ಅಂದ್ರೆ ನಾವು ಇವಾಗ ಪುಣ್ಯ ಅಂತ ಏನ್ ಕರೀತೀವೋ ಅದನ್ನು ಧರ್ಮ ಅಂತ ಕರೆದಿದ್ದಾರೆ. ಪಾಪ ಅಂತ ಅದು ಅಧರ್ಮ. ಯಾವುದು ನಮ್ಮನ್ನ ಎತ್ತು ನಿಲ್ಲಿಸುತ್ತೋ ಅದು ಧರ್ಮ, ಯಾವುದು ನಮ್ಮನ್ನ ಕೆಳಗೆ ತಳ್ಳುತ್ತೋ ಅದು ಅಧರ್ಮ. ಅಷ್ಟೇ. ಧೃಂಗ್ ಧಾರಣೆ, ಧೃಂಗ್ ಅಂತ ಧಾತು. ಧೃಂಗ್ ಅಂದ್ರೇನು? ಟು ಸಪೋರ್ಟ್, ಟು ಹೋಲ್ಡ್, ಟು ನಮ್ಮನ್ನು ಎತ್ತು ನಿಲ್ಲಿಸ್ತಕ್ಕಂತಹದ್ದು ಧೃಂಗ್ ಅಂತ ನೋಡು. ಧರ್ಮ ಅಂದ್ರೆ ಧ್ರಿಯತೆ, ಇದು ಧರ್ಮ. ನಮ್ಮನ್ನ ಎಲ್ಲಾ ಕಾಲದಲ್ಲಿಯೂ, ಸಂಕಟ ಕಾಲದಲ್ಲಿಯೂ ಯಾವುದು ಎತ್ತು ನಿಲ್ಲಿಸುತ್ತೋ ಅದು ಧರ್ಮ. ಯಾವುದು ನಮ್ಮನ್ನು ಒಳ್ಳೆ ಕಾಲದಲ್ಲೂ ಕೆಳಗೆ ತಳ್ಳುತ್ತೋ ಅದು ಅಧರ್ಮ. ನಾನೇನೋ ಪುಣ್ಯ ಪಾಪ ಅಂತ ನಾವು ಈಗ ಏನು ಹೇಳ್ತೀವಿ ಅದನ್ನು ಮೀಮಾಂಸಕರು ಧರ್ಮ ಅಧರ್ಮ ಅಂತ ಕರೆದರು. ಈ ಕರ್ಮ ಅಂತ ನೋಡಿದ್ರೆ ಸ್ವರೂಪ ಏನು? ಪುಣ್ಯ ಪಾಪ ರೂಪವಾಗಿರತಕ್ಕದ್ದು. ಅಂದ್ರೆ ಏನು? ನಮ್ಮನ್ನು ಇಲ್ಲಾದ ಎತ್ತಿ ನಿಲ್ಲಿಸುತ್ತೆ, ಇಲ್ಲಾದ ನಮ್ಮನ್ನು ಕೆಳಗೆ ತಳ್ಳುತ್ತೆ. ಇದು ಧರ್ಮ ಅಧರ್ಮಾತ್ಮಕ. ಅದು ಇದು ತಾನಾಗಿ ಉಂಟಾದದ್ದಲ್ಲ. ವೇದ ತಾನಾಗಿ ಉಂಟಾದದ್ದು, ಅಥವಾ ಯಾರದನ್ನು ಮಾಡಿದ್ರೂ ನಮಗೆ ಗೊತ್ತಿಲ್ಲ. ಆದ್ರೆ ಈ ಕರ್ಮ ಅಂತ ಒಂದು ಇದೆಯಲ್ಲ, ಇದು ಕ್ರಿಯತೆ ಫಲಾರ್ಥಿ. ಇದು ಪ್ರತಿಯೊಂದು ಜನರೇಷನ್ ಅಲ್ಲಿ ಕೂಡ ಯಾರ್ಯಾರಿಗೆ ಫಲದ ಬಗ್ಗೆ ಒಂದು ಕಾಮನೆ ಉಂಟೋ, ಇದು ನನಗೆ ಬೇಕು, ಅದು ಫಲಾರ್ಥಿವಿ ಕ್ರಿಯತೆ. ಯಾರು ಮಾಡೋದ್ರಿಂದ ಇದು ಪ್ರವರ್ತಮಾನವಾಗಿದೆ. ಸೊ ದಿಸ್ ಕರ್ಮ ಇಸ್ ಡಿಪೆಂಡೆಂಟ್ ಆನ್ ದಿ ಪರ್ಸನ್ಸ್ ಹೂ ಹ್ಯಾವ್ ಡಿಸೈರ್ಸ್ ಇನ್ ದರ್ ಮೈಂಡ್. ಇದನ್ನ ಈ ಒಂದು ಬಯಕೆ ನನಗಿದೆ, ಇದನ್ನು ತೀರಿಸ್ಕೊಳ್ಳೋದಕ್ಕಾಗಿ ಈ ಕರ್ಮ ಮಾಡ್ತೀನಿ ಅಂತ ಹೊರಡ್ತಾ ಇರಲ್ಲ. ಕ್ರಿಯತೆ ಫಲಾರ್ಥಿವಿ ಧರ್ಮಾತ್ಮಕ. ಅವರು ಇಲ್ಲ ಪುಣ್ಯವನ್ನು ಮಾಡ್ತಾರೆ, ಇಲ್ಲ ಪಾಪವನ್ನು ಮಾಡ್ತಾರೆ. ಅದಕ್ಕೆ ತಕ್ಕಂತಹ ಫಲವೂ ಕೂಡ ಕರ್ಮವೇ. ನಾವು ಏನು ಕರ್ಮ ಫಲ ಅಂತ ಅಂತೀವೋ ಅದೂ ಕರ್ಮ ಅಂತ ಇವರು ಕರ್ಮದಲ್ಲಿ ಸೇರಿಸ್ತಾರೆ. ಈಗ ನಾವು ಮಾಡಿದ ಕರ್ಮ ಅಂತಂದ್ರೆ ಅರ್ಥ, ಇದು ನಮ್ಮ ಕರ್ಮ ಅಂದ್ರೆ ಅರ್ಥ ಏನು? ನಮ್ಮ ಕರ್ಮ ಫಲ. ಹಿಂದೇನೋ ಮಾಡಿದ ಕರ್ಮ ಫಲ ಇದು ಅಂತನ್ನೋ ಮಾತಿಗೆ ನಾವೇನಂತೀವಿ? ಇದು ನಮ್ಮ ಕರ್ಮ ಅಂದ್ರೆ ಮೀಮಾಂಸಕರ ಕರ್ಮ ಅಂತನ್ನೋ ಮಾತಿಗೆ ಫಲವೂ ಅದನ್ನು ಸೇರಿಕೊಳ್ಳೋದು. ಫಲ ಅಂದ್ರೆ ಅವಿನಾಭಾವಿ. ಒಂದು ಕೆಲಸ ಮಾಡಿ ಅದರ ಫಲ ಅದರಿಂದ ಬೇರ್ಪಡುತ್ತೆ ಅಂತ ನಾವು ಸಾಧ್ಯ ಇಲ್ಲ ಅಂದ್ರೆ ಮೀಮಾಂಸಕರು ಹೋಗಿ ನೀವು ಕೆಲಸ ಮಾಡುವಾಗಲೇನೆ ದೇರ್ ಇಸ್ ಆಲ್ರೆಡಿ ಒಂದು ಅಗತ್ಯ ಅಲ್ಲಿ ಬಂದಿದೆ, ಫಲ ಅಂತ ಬಂದುಬಿಡ್ತು. ಇದು ಸಮವಾಯಿ ಸಮವೇದಾತ್ಮಕಂ ಫಲಂ ಅಂದಂತ. ಯಥಾ ಧಾವತಃ ಪುರುಷಸ್ಯ, ಒಬ್ಬ ಮನುಷ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡ್ತಾನೆ. ಓಡಬೇಕಾದ್ರೆ ಅವ್ರು ಏನ್ ಮಾಡ್ತಾನೆ? ಅಲ್ಲಿ ಸೇರ್ಬೇಕು, ಅದು ಗಮ್ಯ ಸ್ಥಾನವನ್ನು ಸೇರಬೇಕು ಅಂತ ಉದ್ದೇಶ, ಒಂದು ಫಲ. ಅದು ಟು ರೀಚ್ ದಿ ಡೆಸ್ಟಿನೇಷನ್ ಇಸ್ ದಿ ಫಲ ದಟ್ ಹಿ ಹ್ಯಾಸ್ ಇನ್ ಮೈಂಡ್. ಇಲ್ಲಿಂದ ಹೊರಡ್ತಾನೆ. ಇಲ್ಲಿಂದ ಹೊರಟು 4 ಹೆಜ್ಜೆ ಹೋದ್ರೆ ಅವನ ಫಲದಲ್ಲಿ 4 ಹೆಜ್ಜೆ ಆಗಲೇ ಆಯಿತು. ಒಂದು ಕ್ವಾರ್ಟರ್ ದಿ ಫುಲ್ಫಿಲ್. ಸೊ ಫಲ ಅಂತ ಅನ್ನೋದು ಇವನು ಪೂರ್ತಿ ಓಡಿಯಲ್ಲಿ ನಿಂತಾಗ ಬರ್ತಕ್ಕದ್ದಲ್ಲ, ಇವನು ಶುರು ಮಾಡಿದಾಗಲೇ ಫಲ ಅಂತ ಅನ್ನೋದು ಬಂದ್ಬಿಡ್ತು. ಅದರಿಂದ ಕರ್ಮ ಅಧಿಕಾರ ಅಂತ ಮಾತಿದ್ರೆ ಅದ್ರ ಫಲ ಅಂತ ಅನ್ನೋದು ಮುಂದೆ ಏನೋ ಬರುತ್ತೆ ಅಂತಂತೀವಲ್ಲ, ಇದು ಏನು ಅಂದ್ರೆ ಸಮವೇತ ಸಮವಾಗಿ. ಇದರಿಂದ ಎಲ್ಲ ಕನ್ಕ್ಯಾಟಿನೇಟೆಡ್ ಕಲೆಕ್ಷನ್ ಅಂತನ್ನೋ ಹಾಗೆ. ಇಲ್ಲಿ ಒಂದು ಸ್ವಲ್ಪ ಕರ್ಮ ಬಂತು, ಕರ್ಮ ಫಲ ಬಂತು, ಇನ್ನೊಂದು ಕರ್ಮ ಮಾಡಿದಾಗ ಇನ್ನೊಂದು ಬಂತು, ಇನ್ನೊಂದು ಬಂತು, ಇನ್ನೊಂದು ಬಂತು. ಇದು ಸಮವೇತ ಸಮವಾಯಿ. ಆಲ್ ದಿಸ್ ಈಸ್ ಕಲೆಕ್ಟೆಡ್ ಎಟ್ ಒನ್ ಪ್ಲೇಸ್. ಅದು ಕರ್ಮ ಫಲ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ನಾನು ಈ ಗ್ರಾಮವನ್ನು ಸೇರಿದೆ, ಮೈಸೂರು ಸೇರಿದೆ ಅಂದ್ರೆ ಇಲ್ಲಿಂದ ನಾವು ಬಿಡದಿಗೆ ಹೋದ್ರೆ ಮೈಸೂರಿನಲ್ಲಿ ಒಂದು ಭಾಗ ಮುಟ್ಟಿದಾಗ ಆಯಿತು, ಚನ್ನಪಟ್ಟಣಕ್ಕೆ ಹೋದ್ರೆ ಒಂದು ಭಾಗ. ಹೀಗೆ ಮೀಮಾಂಸಕರು ಕರ್ಮ ನಡೆಯುವಾಗಲೇನೆ ಫಲವೂ ಕೂಡ ಬರ್ತಾ ಇದೆ ಅನವೇ. ಇದನ್ನೇ ಅವರು ಅಪೂರ್ವ ಅಂತ ಕರೆಯೋರು. ಅಪೂರ್ವ ಅಂತಂದ್ರೆ ಹಿಂದಿರಲಿಲ್ಲ. ನೀವು ಕರ್ಮ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಶುರುವಾಯಿತು, ಅದು ಶುರುವಾಯಿತು. ಇದು ದಿಸ್ ಗೋಸ್ ಆನ್ ಅಂಟಿಲ್ ದಿ ಡಿಸೈರ್ ಈಸ್ ರೀಚ್ಡ್. ಆ ಡಿಸೈರ್ ರೀಚ್ ಆಗಲಿಲ್ವೋ ಅಂದ್ರೆ ಕರ್ಮ ಸ್ಟಾಪ್ ಆದರೂ ಕೂಡ ಫಲ ಆಕಾಂಕ್ಷಿತವಾಗಿ ಮುಂದೆ ಬರುತ್ತೆ. ಇಲ್ಲಿ ದಿಸ್ ಇಸ್ ವೇರ್ ಮೀಮಾಂಸಕಸ್ ಅಟ್ಯಾಚ್ ಎ ಗ್ರೇಟರ್ ಇಂಪಾರ್ಟೆನ್ಸ್ ಟು ದಿ ಮೆಂಟಲ್ ಪ್ರಾಸೆಸ್ ರಾದರ್ ದ್ಯಾನ್ ದಿ ಫಿಸಿಕಲ್ ಪ್ರಾಸೆಸ್. ಏನೋ ಒಂದು ಕೆಲಸ ಮಾಡಬೇಕು ಅಂತ ಒಂದು ಕೆಲಸ ಆರಂಭ ಮಾಡ್ತೀವಿ.
ಆ ಕೆಲಸ ಕೈಗೂಡೋಲ್ಲ, ಫಾಲ್ ಶಾರ್ಟ್ ಆಫ್ ಇಟ್. ಅಂದ್ರೆ ಏನೋ ಒಂದು ಸ್ವಲ್ಪ ದೂರ ಹೋಗಿ ಆ ಕೆಲಸ ಆಗೋಲ್ಲ. ಇಲ್ಲಿ ಹೋದ್ರೆ ಮೀಮಾಂಸಕರು ಹೇಳ್ತಾರೆ, ನಿನ್ ಕೈಯಿಂದ ಮಾಡೋ ಕೆಲಸ ನಿಂತಿರಬಹುದು, ನಿನ್ನ ಮನಸ್ಸಿನಲ್ಲಿ ಆ ಫಲದ ಬಗ್ಗೆ ಒಂದು ಬಯಕೆ ಇದೆಯಲ್ಲ, ಸೊ ಯು ಕಂಟಿನ್ಯೂ ಟು ಬಿ ಡೂಯಿಂಗ್ ದಿ ವರ್ಕ್. ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ಅದು ಮಾಡಲೇಬೇಕಾಗುತ್ತೆ ನನಗೆ. ಸೊ ಇವಾಗ ವಾಟ್ ಯು ಡಿಸೈರ್ ನಾವು ವಿಲ್ ಬಿ ಫುಲ್ಫಿಲ್ಡ್ in this life or in the next life or after several, because ಇದು ಆರಂಭ ಆಗೋಗಿದೆ. ಇದನ್ನು ಆರಬ್ಧ ಅಂತ ಕರೀತಾರೆ, ಆರಬ್ಧ ಕರ್ಮ. ಇದು ಆರಂಭವಾಗಿರೋದ್ರಿಂದ ಇಟ್ ಕ್ಯಾನ್ ನೆವರ್ ಸ್ಟಾಪ್ ವಿಥೌಟ್ ಯೀಲ್ಡಿಂಗ್ ಫ್ರೂಟ್ ಅಂತನ್ನೋದು ಅವರಲ್ಲಿ. ಅದರಿಂದ ಈ ದೈಹಿಕ ಕ್ರಮ ಮಾಡದೇ ಇದ್ದವನು ಕೂಡ ಮಾನಸಿಕವಾಗಿ ಒಂದು ಸಂಕಲ್ಪವನ್ನು ಮಾಡಿದ್ರೆ ಆ ಫಲ ಬಂದಾಗಾಯಿತು. ಈ ಮೀಮಾಂಸಕರ ಈ ಅಭಿಪ್ರಾಯವನ್ನು ಇಟ್ಕೊಂಡೇನೆ ನಮ್ಮಲ್ಲಿ ಕೆಲವರು ಮಾನಸ ಪೂಜಾ ಅಂತ ಮಾಡ್ತಾರೆ. ದೈಹಿಕವಾಗಿ ಎಲ್ಲ ದ್ರವ್ಯಗಳನ್ನು ಇಟ್ಕೊಂಡು ಆವಾಹನೆಯಿಂದ ವಿಸರ್ಜನೆಯವರೆಗೆ ಷೋಡಶೋಪಚಾರಗಳನ್ನ ಆ ದ್ರವ್ಯಗಳಿಂದ ಮಾಡಲೇಬೇಕಾಗಿಲ್ಲ, ಕೂತ್ಕೊಂಡು ಮನಸ್ಸಿನಲ್ಲಿ ಮಾಡಿದ್ರೇನೆ ಆ ಬಾಹ್ಯೋಪಚಾರದ ಎಲ್ಲ ಫಲವೂ ಬಂತು. ಅಂದ್ರೆ ಏನು, ದಿ ಮೈಂಡ್ ಇಸ್ ಮೋರ್ ಇಂಪಾರ್ಟೆಂಟ್. ಆ ಮನಸ್ಸಲ್ಲಿ ಇಲ್ಲದೇನೆ ನಿನ್ ಷೋಡಶೋಪಚಾರ ಪೂಜೆ ದ್ರವ್ಯಗಳಿಂದ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಆದ್ರೆ ಮನಸ್ಸಿನಲ್ಲಿ ಅದನ್ನು ಮಾಡಿ, ಅಂದ್ರೆ ಏನು, ದಿಸ್ ಎ ಮೀಮಾಂಸಕ ಹೆರಿಟೇಜ್. ಮೈಂಡ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದಿ ಫಿಸಿಕಲ್ ಆಕ್ಷನ್ ಅಂತ ಹೀಗೆ ಹೇಳಿ, ಕರ್ಮ ಅಂತನ್ನೋದು ಇಟ್ ಇಸ್ ಎ ಪ್ರೊಕ್ಲಿವಿಟಿ ಆಫ್ ದಿ ಮೈಂಡ್ ಟುವರ್ಡ್ಸ್ ಎ ರಿಸಲ್ಟ್. ಇದು ಮೀಮಾಂಸಕರ ಅಭಿಪ್ರಾಯ. ನೀನು ಮಾಡೋ ಕೆಲಸವನ್ನು ನಾವು ಕರ್ಮ ಅಂತ ಹೇಳ್ತಾ ಇಲ್ಲ. ಈ ಕರ್ಮವನ್ನು ಈ ಕೆಲಸವನ್ನು ಮಾಡಬೇಕು, ಈ ಉದ್ದೇಶವನ್ನು ಸಾಧಿಸಿಕೊಳ್ಳಬೇಕು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದೇ ಕರ್ಮ. ಅದು ಫಿಸಿಕಲ್ ಆಕ್ಷನ್ ಆಗ್ಲಿ ಬಿಡ್ಲಿ. ಆದ್ರಿಂದ ಕ್ರಿಯಾರ್ಥಿವಿ ಕ್ರಿಯತೆ ಫಲಾರ್ಥಿವಿ, ಅದರಿಂದ ಅವ್ರೇನ್ ಹೇಳ್ತಾರೆ, ಫಲಕಾಮನಾಧೀನ ಕರ್ತೃತ್ವಂ. ನಾನು ಕರ್ತೃ ಕೆಲಸ ಮಾಡ್ತೀನಿ ಅಂತಂದ್ರೆ ಫಲಕಾಮನ ಅಂತ ಅನ್ನೋದು ಇದ್ದೇ ಇದೆ. ದೇರ್ ಈಸ್ ಎನ್ ಇನೆವಿಟಬಲ್ ಅಸೋಸಿಯೇಷನ್ ವಿತ್ ದಿ ಡಿಸೈರ್ ದಟ್ ದಿ ರಿಸಲ್ಟ್ ದಟ್ ಯು ವಾಂಟ್ ಟು ಅಚೀವ್. ಫಲಕಾಮನ ಅಧೀನ ಕರ್ತೃತ್ವಂ ಅದು ಇದ್ದೇ ಇದೆ. ಇದನ್ನ ಇವನು ಕೃಷ್ಣನು ಒಪ್ಪಿಕೊಂಡಿದ್ದಾರೆ. ಈ ಮೀಮಾಂಸಕ ವ್ಯೂ ಹ್ಯಾಸ್ ನಾಟ್ ರಿಜೆಕ್ಟೆಡ್. ಅಲ್ಲಿ ಹಿಂದೆ ನಾವೊಂದು ಮಾತು ಬಂದಾಗ ಹೇಳಿದ್ವು, ಪ್ರತ್ಯವಾಯು ನ ವಿದ್ಯತೆ. ಯಾವುದಾದ್ರೂ ಒಂದು ಕೆಲಸ ಆರಂಭ ಮಾಡಿದರೆ ಅದು ಆರಂಭ ಮಾಡಿದ್ರೆ ಫಲ ಉಳಿದೇ ಉಳ್ಕೊಳ್ಳುತ್ತೆ, ಇದ್ದೇ ಇರುತ್ತೆ. ಪ್ರತ್ಯವಾಯು ನವಿಲೇನು ಅನಾರಂಭ ಇದು ಬಂತಲ್ಲ, ಹಿಂದೆ ಹೇಳಿದ್ವಲ್ಲ ಅದನ್ನ. ಇಲ್ಲಿ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಾತೋ ಭಯಾತ್. ಅಂದ್ರೆ 40ನೇ ಶ್ಲೋಕ. ಇನ್ನೇನು ಹೇಳಿದ್ದಾರೆ ಕೃಷ್ಣ, ನೇಹಾಧಿಕ್ರಮನಾಶ ಅಸ್ತಿ. ನೀನೊಂದು ಕೆಲಸ ಮಾಡೋದಕ್ಕೆ ಶುರು ಮಾಡಿದಿ, ಅದಕ್ಕೆ ನಾಶ ಅಂತಿಲ್ಲ. ಯು ಮೈಟ್ ಸ್ಟಾಪ್ ಡೂಯಿಂಗ್ ಇಟ್, ಬಟ್ ದೇರ್ ಇಸ್ ನೋ ಸ್ಟಾಪಿಂಗ್ ಫಾರ್ ದಿ ವರ್ಕ್ ದಟ್ ಯು ಹ್ಯಾವ್ ಸ್ಟಾರ್ಟೆಡ್. ಬಿಕಾಸ್ ಫಲ ಕೊಡೋದಕ್ಕಾಗಲೇ ಶುರುವಾಯಿತು. ನೀನಲ್ಲ ಇನ್ಯಾರೋ ಮಾಡ್ತಾರೆ, ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ಮಾಡ್ತೀಯ. ಅಧಿಕ್ರಮನಾಶ ನ ಅಸ್ತಿ. ಒಳ್ಳೇದೋ ಕೆಟ್ಟದ್ದೋ ಈಗ ಎರಡಕ್ಕೂ ಅನ್ವಯಿಸುತ್ತೆ ಇದು. ನ ಇಹ ಅಧಿಕ್ರಮನಾಶ ಅಸ್ತಿ. ಒಂದು ಕೆಲಸ ಶುರು ಮಾಡಿದ ಮೇಲೆ ಇಟ್ ವಿಲ್ ನೆವರ್ ಬಿ ಇನ್ ವೇನ್, ಬಿಕಾಸ್ ಫಲ ಕೊಡೋದಕ್ಕೆ ಆಗಲೇ ಶುರುವಾಗಿದೆ. ಮತ್ತು ಪ್ರತ್ಯವಾಯ ನ ವಿದ್ಯತೆ. ಪ್ರತ್ಯವಾಯ ಅಂತ ಮಾತಿಗೆ ಅರ್ಥ ಹೇಳಿದೆ ನಾನು. ಪ್ರತಿ ಈ ಅಂದ್ರೆ ಕೆಳಗೆ ಬೀಳೋದು, ಹಿಂದಕ್ಕೆ ಹೋಗೋದು ಅಂತ ಅರ್ಥ. ಸ್ವಲ್ಪ ನೀನು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದರಿಂದ ನೀನು ಯಾವತ್ತೂ ಕೆಟ್ಟದ್ದು ಅಂತಿಲ್ಲ. ಅಥವಾ ನೀನು ಹಿಂದಕ್ಕೆ ಹೋದೆ ಯು ಗೋ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತಿಲ್ಲ. ಪ್ರತ್ಯವಾಯ ನ ವಿದ್ಯತೆ. ಒಂದು ಕೆಲಸ ಮಾಡಿದ ಮೇಲೆ ಯು ಕ್ಯಾನ್ ನೆವರ್ ಗೋ ಬ್ಯಾಕ್ ಟು ವೇರ್ ಯು ಸ್ಟಾರ್ಟೆಡ್. ಆದ್ರಿಂದ ಒಂದು ಎನ್ಕರೇಜಿಂಗ್ ಫೀಚರ್ ಏನು, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹದೋ ಭಯ. ನೀನು ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅನೇಕವಾದ ಕಷ್ಟದಿಂದ ನಿನ್ನನ್ನು ಪಾರು ಮಾಡುತ್ತೆ ಅದು. ಸ್ವಲ್ಪಮಪ್ಯ, ಯಾಕೆಂದ್ರೆ ಇಷ್ಟಕ್ಕೂ ಫಲ ಇದೆ. ಅಂದ್ರೆ ಏಕಾದಶಿ ವ್ರತ ಪೂರ್ತಿ 24 ಗಂಟೆಯೂ ಮಾಡಬೇಕು ಅಂತಿಲ್ಲ.
ಏನ್ ಮಧ್ಯಾಹ್ನದವರೆಗೂ ಹೊಸ್ಕೊಂಡಿದ್ರೆ ಅಷ್ಟಕ್ಕೂ ಫಲ ಇದೆ. ಫಲ ಇಲ್ಲ ಅಂತ ಹೇಳಲ್ಲ ಇವರು. 12 ಗಂಟೆವರೆಗೂ ಉಪವಾಸ ಮಾಡಿ ಆಮೇಲೆ ಪಾಲನೆ ಮಾಡಿದ್ರೆ ಫಲ ಇದೆ. ಫಲಹಾರ ಇಲ್ಲಿ ಸ್ವಲ್ಪ ಅಂದ್ರೆ ಏನು ದಿಸ್ ಇಸ್ ಮೀಮಾಂಸಕ ವ್ಯೂ. ಇವರು ಭಕ್ತಿ ತಿರುಗಿಸ್ಕೊಂಡಿದ್ದಾರೆ, ಬಟ್ ಇಟ್ಸ್ ಎ ಮೀಮಾಂಸಕ ವ್ಯೂ. ನೀವು ಸ್ವಲ್ಪ ಏಕಾಶಿ ಉಪವಾಸ ಮಾಡಬೇಕು ಅಂತ ಸಂಕಲ್ಪ ಮಾಡಿ 12 ಗಂಟೆವರೆಗೂ ಮಾಡಿದ್ರಿ, ಆಮೇಲೆ ಹೊಟ್ಟೆ ಕೇಳೋಲ್ಲ, ಇನ್ಯಾರ್ದೋ ಬಲವಂತ ಇರುತ್ತೆ, ಇನ್ನೇನೋ ಆಗುತ್ತೆ, ಬಿಡ್ತೀವಿ. ಆದ್ರೆ ಇಷ್ಟು ಮಾಡಿದ ಉಪವಾಸದ ಫಲ ನಿಮಗೇನು ಹೋಗಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಾತೋ ಭಯ. ಇದು ಮೀಮಾಂಸಕರ ವ್ಯೂ. ಆದ್ರಿಂದ ಫಲ ಅಂತ ಅನ್ನೋದನ್ನ, ಕರ್ಮ ಅಂತ ಅನ್ನೋದನ್ನ ಏನ್ ಹೇಳ್ತಾರೆ, ಫಲಕಾಮನಾಧೀನ ಕರ್ತೃತ್ವಂ. ನೀನು ದೇರ್ ಇಸ್ ಎ ಚೇಂಜ್ ಇನ್ ಯು. ಆ ಮೀಮಾಂಸಕರ ಆರ್ಗ್ಯುಮೆಂಟು, ಈ ಕೆಲಸ ಆರಂಭ ಮಾಡಿದೆ ನಾನಿವಾಗ ಅಂದ್ರೆ ಅದು ರಿಚುವಲಿಸ್ಟಿಕ್ ಆಕ್ಷನ್ಗೆ ಅವರು ಹೇಳೋದು. ಆದರೂ ದಿಸ್ ಅಪ್ಲೈಸ್ ಟು ಆಲ್ ಅದರ್ ಆಕ್ಷನ್ಸ್. ಇವಾಗ ಈ ಕೆಲಸ ಹಿಂದಿನ ಗಳಿಗೆಯಲ್ಲಿ ನಾನು ಮಾಡೋದಕ್ಕೆ ಶುರು ಮಾಡಲಿಲ್ಲ. ಯಾಕೆಂದ್ರೆ ಅಧಿಕಾರ ಅಂತ ಅನ್ನೋದಕ್ಕೆ ಉಪಕ್ರಮ, ಆರಂಭ ಅಂತ ಒಂದು ಅರ್ಥ ಇದೆ. ಶಬ್ದಾರ್ಥೋಧಿಕ್ರಿಯತೆ ಅಂತ ಪಾಣಿನಿ ಸೂತ್ರಗಳಲ್ಲಿ ಶಬ್ದಾರ್ಥದ ಅಧಿಕಾರ, ಇದು ಅಧಿಕಾರ ಅಂದ್ರೆ ಆರಂಭ ಅಂತ ಅರ್ಥ. ಅಧಿಕಾರ ಅಂದ್ರೆ ಆರಂಭ. ಒಂದು ಕೆಲಸವನ್ನು ಆರಂಭ ಮಾಡ್ತೀನಿ ನಾನಿವಾಗ ಅಂದ್ರೆ ಈ ಕ್ಷಣದಲ್ಲಿ ಆರಂಭ ಮಾಡಿದರೆ, ಗತ ಕ್ಷಣದಲ್ಲಿ ಈ ಕೆಲಸ ಆರಂಭ ಮಾಡಲಿಲ್ಲ ನಾನು. ನನಗೂ ಈ ಕೆಲಸಕ್ಕೂ ಸಂಬಂಧ ಇರಲಿಲ್ಲ. ಈ ಗಳಿಗೆಯಲ್ಲಿ ಈ ಕೆಲಸವನ್ನು ನಾನು ಮಾಡೋದಕ್ಕೆ ತೊಡಗಿದ್ದರಿಂದ ನನಗೂ ಕರ್ಮಕ್ಕೂ ಒಂದು ಸಂಬಂಧ ಇದೆ. ಇದು ಸಂಬಂಧ ಹಿಂದೆ ಇರದೇ ಇದ್ದದ್ದು ಈಗ ಬಂತು ಅಂದ್ರೆ ಏನು? ಮೀಮಾಂಸಕರು ಹೇಳ್ತಾರೆ, ದೇರ್ ಹ್ಯಾಸ್ ಬಿನ್ ಎ ಚೇಂಜ್ ಇನ್ ಯು ಆರ್ ನಾಟ್ ದಿ ಸೇಮ್ ಪರ್ಸನ್. ಈ ಗತ ಕ್ಷಣದಲ್ಲಿ ಇದ್ದ ಮನುಷ್ಯ ನೀನು ಅಲ್ಲ, ಇವಾಗ ನೀನು ಕರ್ತೃ. ನಿನ್ನಿಂದ ಒಂದು ಕರ್ಮ ನಡೀತಾ ಇದೆ. ಆದ್ರಿಂದ ಯು ಅಸ್ಯೂಮ್ ಎ ಡಿಫರೆಂಟ್ ಸ್ಟೇಟಸ್. ಲೈಕ್ ಎ ಮ್ಯಾನ್ ಬಿಕಮ್ಸ್ ಎ ಫಾದರ್ ಆಸ್ ಸೂನ್ ಆಸ್ ಸಮಥಿಂಗ್ ಇಸ್ ಅಂದ್ರೆ ಏನು? ಇದು ಇಸ್ ಅ ನ್ಯಾಚುರಲ್ ಚೇಂಜ್ ಇನ್ ಸ್ಟೇಟಸ್. ನಾನು ಈ ಕರ್ಮವನ್ನು ಆರಂಭ ಮಾಡುವವರೆಗೆ ನಾನು ಕರ್ತೃ ಅಲ್ಲ. ಈ ಕರ್ಮವನ್ನು ಆರಂಭ ಮಾಡಿದೆ, ನಾನು ಕರ್ತೃ ಆದೆ. ಈ ಕರ್ತೃ ಅಂತ ಅನ್ನೋದು ಇಟ್ಸ್ ಎ ನ್ಯೂ ಥಿಂಗ್ ಇನ್ ಯುವರ್ ಪರ್ಸನಾಲಿಟಿ, ಇನ್ ಯುವರ್ ಆ ಪ್ರವಾಹ ರೂಪಿ ಅಂತ ಹೇಳಿದ್ರಲ್ಲ ಇವರು, ಬೀಜಾಂಕುರವತ್ ಪ್ರವಾಹ ರೂಪೇಣ ಅನಾದಿ. ಇವು ಕೆಲಸ ಮಾಡುವಾಗ ಇವನು ಹೊಸ ಕರ್ತೃ. ಈ ಕರ್ತೃತ್ವ ಹೊಸದಾಗಿ ಬಂದ ಮೇಲೆ ಅದಕ್ಕೆ ಸರಿಯಾದಂತಹ ಒಂದು 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 ಫಲ ಇವನಲ್ಲಿ ಇದ್ದೇ ಇರುತ್ತೆ. ಅದಕ್ಕಾಗಿ ಮೀಮಾಂಸಕರು ಒಂದು ಯಜ್ಞ ಮಾಡ್ತಾನೆ. ಇವನು ಯಜ್ಞ ಮಾಡುವಾಗ ಯಜಮಾನ ಅಂತೇಳಿ ಒಂದು ಯಜ್ಞ ಮಾಡ್ತಾನೆ. ಯಜ್ಞ ಮಾಡುವಾಗ ಒಂದು ಫಲ ಇರುತ್ತೆ. ಯಾವುದೋ ಒಂದು ಕಾಮನೆಯಿಂದ ಒಂದು ಯಜ್ಞ ಮಾಡ್ತಾನೆ ಇವನು. ಪುತ್ರಕಾಮೇಷ್ಟಿ ಯಾಗವನ್ನೇ ಮಾಡ್ತಾನೆ. ಪುತ್ರಕಾಮೇಷ್ಟಿ ಅಂತ ಹೇಳ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ. ಪುತ್ರಕಾಮೇಷ್ಟಿ, ಪುತ್ರಾರ್ಥಿ, ಮಗ ಬೇಕು ಅಂತಂದವನು ಒಂದು ಯಾವುದೋ ಒಂದು ಯಜ್ಞವನ್ನು ಮಾಡ್ತಾನೆ. ಯಜ್ಞ ಎಷ್ಟು ದಿವಸದ್ದು? ದಶಾಹ, 10 ದಿವಸದ ಯಜ್ಞ. ಅದು 10 ದಿವಸದ ಯಜ್ಞ ಮಾಡ್ತಾರೆ. ಯಜ್ಞ ಮಾಡಿದ ಮೇಲೆ ಆ ಅಗ್ನಿಯನ್ನ ಅವಭೃತ ಆದ್ಮೇಲೆ ಅದನ್ನ ತಣ್ಣಗೆ ಮಾಡಬೇಕು. ಅಗ್ನಿಯನ್ನ ಎಲ್ಲ ಶಾಶ್ವತವಾಗಿ ಉಳಿಸ್ಕೊಂಡ್ರು ಆಗಿಲ್ಲ. ಇವರು ಮೀಮಾಂಸಕರು ಕೇಳ್ತಾರೆ, ಇವನಿಗೆ ಪುತ್ರಕಾಮಿಯಾಗಿ ಮಗ ಬೇಕು ಅಂತ ಇವನು ಯಜ್ಞ ಮಾಡ್ತಾ ಇದ್ದಾನಲ್ಲ, ಇದರಿಂದ ಫಲ ಬರುತ್ತೋ ಇಲ್ವೋ? ಶಾಸ್ತ್ರ ಹೇಳ್ತಾ ಇದೆ ಬರುತ್ತೆ ಅಂತ ಹೇಳುತ್ತೆ. ಶಾಸ್ತ್ರ, ನಮಗೆ ಶಾಸ್ತ್ರವೇ ಇಲ್ಲಿ ಪ್ರಮಾಣ, ಇಲ್ಲಿ ಬರುತ್ತೆ ಅಂತ ಹೇಳುತ್ತೆ. ಇದು ಬಂದ್ರೆ ಇದು ಹೇಗೆ ಬರುತ್ತೆ? ಇವಾಗ ಅದು ಬರೋದಕ್ಕೊಂದು ಕಾರ್ಯಕಾರಣ ಸಂಬಂಧ ಇರಬೇಕಲ್ಲ. ಏನಾದರೂ ಒಂದು ಕಾರಣ ಇತ್ತು, ಕಾರಣದಿಂದ ಒಂದು ಕಾರ್ಯ ಅಂತ ಇರಬೇಕು. ಇದ್ದಕ್ಕಿದ್ದ ಹಾಗೆ ನಥಿಂಗ್ ಹ್ಯಾಪನ್. ಇವನು ಪುತ್ರಕಾಮಿ ಅಂದ್ರೆ ಇವನಿಗೆ ಹೆಂಡತಿ ಇರ್ತಾಳೆ, ಇವನಿಗೆ ಮಗ ಅಂತ ಒಂದು ಬೇಕಾಗಿರ್ತಾನೆ, ಒಂದು ಯಜ್ಞ ಮಾಡ್ತಾನೆ. ಈ ಯಜ್ಞ ಮಾಡಿದ್ರಿಂದ ದೇರ್ ಇಸ್ ಅ ಚೇಂಜ್ ಇನ್ ಹಿಮ್. ಇವನು ಯಜಮಾನ ಅಂತ ಕೂತ್ಕೊಳ್ತಾನೆ. ಅದ್ರ ಅಗ್ನಿ ಸಮ್ಮುಖವಾಗಿ ಕೆಲವು ಕೆಲಸಗಳನ್ನು ಮಾಡ್ತಾನೆ. ಅದು ಇವನು ಮಾಡಿದ ಕೆಲಸ ಎಲ್ಲ ಕ್ಷಣಿಕವಾಗುತ್ತೆ. 10 ದಿವಸ ಆದ್ಮೇಲೆ ಇವನು ಮಾಡಿದ ಕೆಲಸ ಏನಿಲ್ಲ, ಎಲ್ಲ ಬೂದಿ ಆಯಿತು, ಅಗ್ನಿ ಬೂದಿ ಆಯಿತು. ಮತ್ತು ಇವನು ಅದನ್ನ 10 ದಿವಸದ ನಂತರವೇ ಇವನಿಗೆ ಪುತ್ರ ಲಾಭ ಆಗ್ತಿಲ್ಲ. 9 ತಿಂಗಳಾಗಲೇಬೇಕು. ಈ ನ್ಯಾಚುರಲ್ ಪ್ರಾಸೆಸ್ ಏನಿದೆಯೋ ಅದು ನಡೀಲೇಬೇಕು. ದಶರಥನಿಗಾದಾಗ ಅದು ಬೇರೆ ಒಂದು ಮೆರಾಕ್ಯುಲಸ್ ಹ್ಯಾಪನ್. ಸಾಮಾನ್ಯವಾಗಿ ಇದು ಕೇರಳದಲ್ಲಿ 3,000 ಕಪ್ಪುವಂತೆ ಹೇಗೆ ಯಾರೋ ಮಾಡ್ತಾ ಇದ್ದಾರೆ 75 ಲಕ್ಷ ರೂಪಾಯಿ ಇದಕ್ಕೆ
ಪೇಪರ್ ಕಟಿಂಗ್ ಫಲ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅದು ಪೇಪರಲ್ಲಿ ಬರೋಲ್ಲ ಅದು. ಈಗ ಮೀಮಾಂಸಕರ ಆರ್ಗ್ಯುಮೆಂಟ್ ಏನು, ಈ ಕರ್ಮವನ್ನ ನೀವು ಆ ಫಲಕ್ಕೆ ಕಾರಣ ಅಂತ ಹೇಳೋ ಹಾಗಿಲ್ಲ, ಅವನಿಗೆ ಒಂದು ಪುತ್ರ ಲಾಭ ಆಗೋದಕ್ಕೆ ಈ ಯಜ್ಞ ಕಾರಣ ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಈ ಕಾರಣಕ್ಕೂ ಕಾರ್ಯಕ್ಕೂ ನಡುವೆ ಕಾಲಾಂತರ ಬೇಕಾದಷ್ಟಿದೆ. ಒಂದರಿಂದ ಒಂದು ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಇರ್ಬೇಕಾದ್ರೆ ದೇರ್ ಮಸ್ಟ್ ಬಿ ಎ ಕಂಟಿನ್ಯೂಟಿ ಇನ್ ಟೈಮ್. ಈ 9 ತಿಂಗಳು ಇವನು ಯಜ್ಞ ಮಾಡ್ದ ಕೂತ್ಕೊಳ್ಳಲ್ಲ, ಇವನು ದಶಾಹವಾದಿ ಯಜ್ಞ ಇದು ಮುಗಿಸ್ಬಿಡ್ತಾನೆ. ಮುಗಿಸಿದ ಮೇಲೆ ಅಗ್ನಿಯಿಂದ ಬಂತು ಅಂತ ಹೇಳೋ ಹಾಗಿಲ್ಲ. ಅಗ್ನಿ ಇಲ್ಲ, ಅಗ್ನಿಯನ್ನು ಉತ್ಥಾಪನೆ ಮೊದಲನೇ ದಿವಸ ಮಾಡ್ತಾರೆ, ವಿಸರ್ಜನೆ ಕಡೆ ದಿವಸ ಮಾಡ್ತಾರೆ. ಅಗ್ನಿಯಿಂದ ಬಂತು ಅಂತ ಹೇಳೋ ಹಾಗಿಲ್ಲ. ಅಥವಾ ಇದರಿಂದ ಬಂದ ಫಲ ಎಲ್ಲಿರುತ್ತೆ, ಅಗ್ನಿಯಲ್ಲಿದೆ ಅಂತ ಹೇಳೋ ಹಾಗಿಲ್ಲ. ಅಥವಾ ಋತ್ವಿಕ್ ಜನ ದಕ್ಷಿಣೆ ತಗೊಂಡು ಹೋಗೋದ ಮೇಲೆ ಅವರಲ್ಲಿ ಇರೋಲ್ಲ, ಇದು ಎಲ್ಲಿರುತ್ತೆ ಇವನಲ್ಲಿಯೇ ಇರುತ್ತೆ. ಅದು ಇವನಲ್ಲಿ ಹೇಗಿರುತ್ತೆ ಅಂದ್ರೆ ಅಪೂರ್ವವಾಗಿರುತ್ತೆ. ಅಪೂರ್ವ ಅಂತ ನಮ್ಮ ಮಾತಿನ ಈ ಕಾಂಟೆಕ್ಸ್ಟ್ ಅಲ್ಲಿ ಉಪಯೋಗ. ಬಿಕಾಸ್ ಹಿ ಹ್ಯಾಸ್ ಅಸ್ಯೂಮ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಕರ್ತೃ ಆರ್ ಎ ಯಜಮಾನ, ದೇರ್ ಇಸ್ ಆಲ್ರೆಡಿ ಎ ಪ್ರಾಸೆಸ್ ಸ್ಟಾರ್ಟೆಡ್ ಇನ್ ಹಿಮ್. ಇವನು ಕರ್ತೃವಾದಾಗನಿಂದಲೇ ಅಪೂರ್ವ ಅಂತ ಶುರುವಾಗಿಬಿಟ್ಟಿದೆ. ಅಪೂರ್ವ ಅಂದ್ರೆ ಹಿಂದೆ ಇಲ್ಲದೆ ಇದ್ದದ್ದು, ಎ ಚೇಂಜ್ ಇನ್ ಸ್ಟೇಟಸ್. ದಿಸ್ ಚೇಂಜ್ ಇನ್ ಸ್ಟೇಟಸ್ ವಿಲ್ ಅಲ್ಟಿಮೇಟ್ಲಿ ಬೇರ್ ಫ್ರೂಟ್. ಇವನ ಕಡೆಯವರೆಗೆ ಉಳ್ಕೊಳ್ಳೋದು ಏನು, ಅಪೂರ್ವವಾದದ್ದು ಇವನಲ್ಲಿ ಉಳ್ಕೊಳ್ಳುತ್ತೆ. ಈ ಅಪೂರ್ವ ಹೇಗಿರುತ್ತೆ ಅಂದ್ರೆ ಫಲಕಾಮನ. ಅಪೂರ್ವ ಮುಗಿಯೋದೆಲ್ಲಿಗೆ, ಫಲಪ್ರಾಪ್ತಿ ಆಗುವವರೆಗೆ ಈ ಅಪೂರ್ವ ಅಂತ ಇದ್ದೇ ಇರುತ್ತೆ. ಫಲಪ್ರಾಪ್ತಿ ಆಯಿತು ಅಂದ್ರೆ ನಿಂತು ಹೋಗುತ್ತೆ. ಇರೋವರೆಗೂ ಮಕ್ಕಳು ಆಗ್ತಾನೆ ಇರೋಲ್ಲ ಅವನಿಗೆ. ಅಂದ್ರೆ ಈ ಒಂದಾದ ನಿಂತು ಅಲ್ಲಿಗೆ ತಿರುಗಿಬೇಕು ಅಂತ ತಿರುಗಿ ಇಡೋದು ಮಾಡಬೇಕು. ಇದು ಮೀಮಾಂಸಕರ ವ್ಯೂ ಏನು, ಈ ಫಲ ಅಂತನ್ನೋದು ಇಟ್ ಈಸ್ ಇನ್ಸೆಪರಬಲ್ ಫ್ರಮ್ ದಿ ಆಕ್ಟ್. ನೀವು ಆ ಕಾರ್ಯಕ್ಕೂ ನೀವು ಕರ್ಮಕ್ಕೂ ಫಲಕ್ಕೂ ಅವಿನಾಭಾವವನ್ನು ಹೇಳಲೇಬೇಕು. ಕರ್ಮ ಆರಂಭವಾಯಿತು ಅಂದ್ರೆ ಫಲ ಆರಂಭವಾಯಿತು ಅಂತಲೇ ಅರ್ಥ. ಇದು ಮೀಮಾಂಸಕರ ಕರ್ಮ ಅಂತನ್ನೋ ಮಾತಿಗೆ ಕೊಡೋ. ಈ ಅರ್ಥವನ್ನು ಹಿಡಿದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಹಾಪರೇಷ್ ಕದಾಚನ ಅಂತನ್ನೋದಕ್ಕೆ ಅನ್ನೋದು ಸಮರ್ಥನೀಯ ಇಲ್ಲ. ಬಟ್ ದಿಸ್ ಐಡಿಯಾ ಇಸ್ ಇನ್ಕ್ಲೂಡೆಡ್ ದೇ. ಆಮೇಲೆ ವೇದಾಂತಿಗಳು ಆದ್ರಿಂದ ಇವರೇನು ಹೇಳ್ತಾರೆ, ಈ ಕರ್ಮ ಅಂತನ್ನೋದ್ರಲ್ಲಿ ತ್ರಿವಿಧಂ ನಿತ್ಯಂ ನೈಮಿತ್ಯಕಂ ಕಾಮ್ಯಂಚೇತಿ ಅಂತ ಮೀಮಾಂಸಕರು ಹೇಳ್ತಾರೆ. ಅಂದ್ರೆ ಏನು, ಕಾಮ್ಯವೇ ಪ್ರಧಾನವಾಗಿ ಇರತಕ್ಕಂಥದ್ದು. ಪುತ್ರಕಾಮೇಷ್ಟಿಯೋ ಪಶುಕಾಮೆಯಿಂದ ಮಾಡತಕ್ಕಂಥದ್ದು, ಸ್ವರ್ಗಕಾಮದಿಂದ ಜ್ಯೋತಿಷ್ಠೋಮವನ್ನು ಮಾಡತಕ್ಕಂಥದ್ದು, ಇವೆಲ್ಲ ಕಾಮವೇ. ಅಥವಾ ನಾವು ಮಾಡೋ ಪೂಜೆ ಪುನಸ್ಕಾರಗಳು, ವ್ರತಗಳು, ಸತ್ಯನಾರಾಯಣ ಪೂಜೆ, ಇವೆಲ್ಲ ಕಾಮ್ಯವೇ. ಯಾವುದೋ ಒಂದು ನಿರ್ದಿಷ್ಟವಾಗಿ ಇದು ಹೀನತರಂ ಕರ್ಮ ಅಂತ ಮೀಮಾಂಸಕರೇ. ಇದು ಹೀನವಾದ ಕರ್ಮ, ನೀನ್. ಯಾಕೆಂದ್ರೆ ಒಂದು ಯಾವುದೋ ಒಂದು ಕ್ಷುದ್ರವಾದ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇದನ್ನು ಮಾಡ್ತಾ ಇದ್ದೀವಿ. ಹೀನತರಂ ಕರ್ಮ. ಇದನ್ನ ಈ ಕರ್ಮವನ್ನ ಫಲಕಾಮನೆ ಇದ್ದು, ಫಲ ಕರ್ಮಗಳಿಗೆ ಅವಿನಾಭಾವ ಸಂಬಂಧ ಇದ್ರೂ ನಾವು ಫಲವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಹೀನತರಂ ಕರ್ಮ. ಅಂದ್ರೆ ಏನು, ಕರ್ಮ ತನಗೆ ಬೇಕಾದ ಫಲವನ್ನು, ತನಗೆ ಸಂಗತವಾದ ಫಲವನ್ನು ಕೊಡುತ್ತೆ. ಆದರೆ ಆ ಫಲವನ್ನೇ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಆ ಫಲದಲ್ಲಿ ಮಿಶ್ರ ಫಲ ಅಂತ ಬರುತ್ತೆ. ದಟ್ ವಿಲ್ ನಾಟ್ ಬಿ ದಿ ಪ್ಯೂರ್ ರಿಸಲ್ಟ್. ಇಟ್ ವಿಲ್ ಬಿ ಟೈಂಟೆಡ್ ಬೈ ಯುವರ್ ಲುಕಿಂಗ್ ಫಾರ್ ಇಟ್. ಇದು ಕರ್ಮ ಮಾಡ್ತಿರುವಾಗ ಅಂದ್ರೆ ಏನು, ಸಂಕಲ್ಪ ಮಾಡಿದ ಮೇಲೆ ಆ ಒಂದು ಫಲವಾದ ಕಲ್ಪನೆಯನ್ನು ಬಿಡಬೇಕು. ಸಂಕಲ್ಪ ಮಾಡುವಾಗ ಎಲ್ಲ ಹೇಳ್ತಾರೆ, ಆಯುರಾರೋಗ್ಯ ವೃದ್ಧ್ಯರ್ಥಂ, ಸಕುಟುಂಬ, ಎಲ್ಲ ಸಪರಿವಾರ ಅಭಿವೃದ್ಧ್ಯರ್ಥಂ ಅಂತೆಲ್ಲ ಎಲ್ಲ ಸಂಕಲ್ಪ ಯಾವಾಗ ಮುಗೀತೋ ಆ ಸಂಕಲ್ಪದಲ್ಲಿ ಆ ಮಾರ್ಜನ ಕೈ ತೊಳ್ಕೊಂಡ ಮೇಲೆ ಈ ಸಂಕಲ್ಪದ ಫಲಕಾಮನೆಯೂ ಬಿಟ್ಬಿಡ್ಬೇಕು. ಮುಂದೆ ಕರ್ಮ ಮಾಡುವಾಗ ಫಲಕಾಮನೆ ಅಂತ ಇರಲೇಬಾರದು. ಆದ್ರಿಂದ ಈ ಕಾಮ್ಯ ಅಂತ ಹೀನತರಂ ಕರ್ಮ ಅಂತ ಕರೀತಾರೆ. ಕಾಮ್ಯ ಮನಸ್ಸನ್ನು ಇಟ್ಕೊಂಡು ಅದು ನಿತ್ಯ ನೈಮಿತ್ತಿಕ ಅಂತನ್ನೋದು ವಿಧಿ ಪ್ರಯುಕ್ತವಾದದ್ದರಿಂದ ಶಾಸ್ತ್ರದಲ್ಲಿ ಇದನ್ನು ಮಾಡು ಅಂತ ಹೇಳಿದೆ. ಆಹಾರ ಸಂಧ್ಯಾ ಉಪಾಸೀತ ಕಾಂಡ್ಯ ಬ್ರಾಹ್ಮಣದಲ್ಲಿ ಹೇಳಿದೆ. ಪ್ರತಿದಿನವೂ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಆಹಾರ ಸಂಧ್ಯಾ ಉಪಾಸೀತ ದೇವಯ ಜನಂ ಕುರುವೀತ, ದೇವರ ಪೂಜೆಯನ್ನು
ಮಾಡಬೇಕು ಅಂತ ಹೇಳಿದೆ. ಇದಕ್ಕೆ ಫಲವನ್ನೇ ಹೇಳಿಲ್ಲ. ಸಂಧ್ಯಾ ವಂದನೆ ಮಾಡಿದ್ರೆ ಏನು ಫಲ ಇದೆ, ಏನು ಫಲವೂ ಇಲ್ಲ. ದೇವ್ರ ಪೂಜೆ ಮಾಡಿದ್ರೆ ಏನು ಫಲ ಇದೆ, ಏನು ಫಲವೂ ಇಲ್ಲ. ಅಂದ್ರೆ ಏನು, ನಿನ್ನ ಮನಸ್ಸಿನಲ್ಲಿ ಫಲರೂಪವಾಗಿ ಕಾಣಿಸ್ಕೊಳ್ಳೋದು ಏನೂ ಇಲ್ಲ. ಅದರ ಫಲ ತನ್ನಷ್ಟಿದ್ದಾನೆ ಏನ್ ಬೇಕಾಗಿರ್ಬೋದು. ಬಟ್ ಯುವರ್ ಓನರ್ಶಿಪ್ ಆಫ್ ದಟ್ ಆಕ್ಟ್ ಅಂಡ್ ಯುವರ್ ಪರ್ಪಸ್ ಇನ್ ಯುವರ್ ಮೈಂಡ್, ಯುವರ್ ಮೋಟಿವೇಶನ್ ಇಸ್ ನಾಟ್ ದೇರ್. ಇದು ಮೋರ್ ಇಂಪಾರ್ಟೆಂಟ್. ಅವರು ಮೀಮಾಂಸಕರು ಹೇಳೋದು ಅದು. ಕರ್ಮ, ನೀವು ಸಂಧ್ಯಾವಂದನೆ ಮಾಡಿದಕ್ಕೆ ಫಲ ಇಲ್ಲ ಅಂತ ಹೇಳೋಲ್ಲ. ಸಂಧ್ಯಾವಂದನೆ ಮಾಡಿದ್ದಕ್ಕೆ ಅದಕ್ಕೇನು ಫಲ ಬೇಕೋ ಆ ಫಲ ಇರುತ್ತೆ. ಆದರೆ ನಿನ್ನ ಮನಸ್ಸಿಗೆ ಗೋಚರವಾಗತಕ್ಕಂಥ ಫಲ ಇಲ್ಲ. ಯು ಕಾಂಟ್ aspire for any benefit by doing this. It will have its own benefit. It is none of your concern. ದೇವರ ಪೂಜೆ ಮಾಡಿದ್ರೆ ನಿನಗೆ ಫಲ ಬರುತ್ತೆ. ಅದು ನಿನಗೆ ಕಾನ್ಶಿಯಸ್ ಲೆವೆಲ್ನಲ್ಲಿ ಇಲ್ಲ. ಯು ಕ್ಯಾನ್ ಬಾರ್ಗೇನ್. ನಾನು ದೇವರ ಪೂಜೆ ಮಾಡ್ತೀನಿ, ನನಗೆ ಒಳ್ಳೇದಾಗಲಿ ಅಂತ ನೀನು ಹೇಳೋ ಹಾಗಿಲ್ಲ. ದೇವರ ಪೂಜೆ ಮಾಡಿದ್ರು ಒಳ್ಳೇದಾಗದೇ ಇರಬಹುದು. ಇದು ಮೀಮಾಂಸಕ ನಿತ್ಯ ಅಂತ ಅನ್ನೋದರಲ್ಲಿ ಪ್ರತ್ಯವಾಯಿಯಲ್ಲಿ ಇಲ್ಲವೋ, ವಿಧಿವಿಹಿತವಾಗಿ ಯಾವುದನ್ನು ಮಾಡಲೇಬೇಕೋ, ಯಾವುದನ್ನು ಮಾಡದೇ ಇದ್ದುದರಿಂದ ಪ್ರತ್ಯವಾಯ ಬರುತ್ತೋ ಅದನ್ನು ನಿತ್ಯ ಅಂತ ಕರೆದು, ನೈಮಿತ್ತಿಕ ಅಂತ ಅನ್ನೋದು ಇದು ಅದು ಬಿಟ್ಟು ಇನ್ನೊಂದು. ಹೀಗೆ ಇವು ನಿತ್ಯ ಅಂತ ಅನ್ನೋದು ಶ್ರೇಷ್ಠವಾದ ಕರ್ಮ. ಶ್ರೇಷ್ಠವಾದ ಕರ್ಮದಲ್ಲಿ ಕರ್ಮ ಯಾತಕ್ಕೆ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಫಲಕಾಮನ ಅಧೀನ ಕರ್ತೃತ್ವ ಅಂತಿಲ್ಲ. ನನಗೊಂದು ಬಯಕೆ ಇದ್ದು ಬಯಕೆಗೆ ನಾನು ಈ ಕೆಲಸ ಮಾಡ್ತೀನಿ ಅಂತ ಅನ್ನೋದು ನಿತ್ಯ ಕರ್ಮದಲ್ಲಿ ಇಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ಬಯಕೆ ಇಲ್ಲ. ಬಯಕೆ ಇಲ್ಲದೆ ಇರೋದ್ರಿಂದ ಈ ಕರ್ಮ ಇಟ್ ವಿಲ್ ಪ್ರೊಡ್ಯೂಸ್ ದ ರಿಸಲ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಆಕ್ಷನ್ alone. It does not get tainted by your desire, you are looking for it, you are constantly thinking for it. ಇದೆಲ್ಲ ಅದರಲ್ಲಿಲ್ಲ. ಇದು ಮೀಮಾಂಸಕರು ಆ ಮೈಂಡ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದಲ್ಲ, ಅದನ್ನು ಇಲ್ಲಿ ತಗೊಳ್ತಾರೆ. ನಿತ್ಯ ಕರ್ಮದಲ್ಲಿ ಫಲ ಇಲ್ಲ ಅಂತ ಹೇಳೋಲ್ಲ ನಾವು. ಸಂಧ್ಯಾವಂದನೆಯನ್ನು ಮಾಡಿದ್ದಕ್ಕೆ ಫಲ ಇದೆ, ದೇವರ ಪೂಜೆಯನ್ನು ಮಾಡಿದ್ದಕ್ಕೆ ಫಲ ಇದೆ. ಆದರೆ ನೀನು ಎಣಿಸ್ಕೊಳ್ಳುವಂತಹ ಫಲ ಏನಿಲ್ಲ. ಅದಕ್ಕೆ ನನಗಿದಾಗಲಿ ಅದಾಗಲಿ ಹೀಗೆ ಒಳ್ಳೇದಾಗಲಿ ಹಾಗೆ ಇದನ್ನೇ ಹೇಳಿ ನೀನು ಮಾಡೋ ಹಾಗಿಲ್ಲ. ಅದನ್ನ ಮಾಡಿದರೆ ಅದರ ಫಲ ಹೋಯಿತು. ಅಂದ್ರೆ ಇಲ್ಲಿ ಏನ್ ತೋರಿಸ್ತಾರೆ ಇವರು ಮೀಮಾಂಸಕರು ಏನ್ ಹೇಳ್ತಾ ಇದ್ದಾರೆ, ಒಂದು ಕರ್ಮ ಮಾಡುವಾಗ ಫಲ ಇಲ್ಲ ಅಂತ ಹೇಳೋದು ಸಾಧ್ಯ ಇಲ್ಲ. ಆದರೆ ಫಲದ ಕರ್ತೃತ್ವ ಅಂತ ಇರಬಾರ್ದು, ಅಭಿಸಂಧಾನ ಅಂತ ಇರಬಾರ್ದು. ಇದಕ್ಕಾಗಿ ಮಾಡ್ತಾ ಇದ್ದೀನಿ, ನಾನು ಕರ್ತೃ ಅಂತಂದ್ರೆ ನಿತ್ಯ ಕರ್ಮವೂ ಕೂಡ ಕಾಮ್ಯವಾಗಿ ಹೋಯಿತು. ದೇವರ ಪೂಜೆಯಲ್ಲಿ ಯಾರೋ ಯಾವುದೋ ಕಾಲದಲ್ಲಿ ಆಚಾರ ಸಂಕಲ್ಪವನ್ನು ಸೇರಿಸ್ಬಿಟ್ಟಿದ್ರಿಂದ ದೇವರ ಪೂಜೆ ಫಲವೇ ಹೊರಟೋಯ್ತು. ಸತ್ಯನಾರಾಯಣ ಪೂಜೆಗೆ ಏನೂ ಫಲ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಕಾವೇ ಸೇರಿಸಿದ್ದಾರೆ. ಹೀಗಾಗಿ ಹಾಗಾಗಿ ಸಂಕಲ್ಪ ಮಾಡಿಸ್ತಾರಲ್ಲ, ಈ ಸಂಕಲ್ಪ ಇಟ್ ಇಸ್ ಡೆಟ್ರಿಮೆಂಟಲ್ ಟು ದಿ ಎಂಟೈರ್ ರಿಚುವಲ್. ಕೌಂಟರ್ ಪ್ರೊಡಕ್ಟಿವ್ ಅಂತಾರಲ್ಲ ಆ ಸಂಕಲ್ಪ. ಆ ಸಂಕಲ್ಪ ಮಾಡಿಸಿದ ಅಕ್ಷಯ ತಗೊಳ್ತಾರಲ್ಲ, ದಟ್ ವಿಲ್ ನಲ್ಲಿಫೈ ದಿ ಎಂಟೈರ್ ರಿಚುವಲ್. ಯಾಕಂದ್ರೆ ನಿತ್ಯ ಕರ್ಮ ಕಾಮ್ಯಕರ್ಮ ಆಗೋಯ್ತಲ್ಲಿ. ಕಾಮ್ಯಕರ್ಮ ಹೀನಕರಂ ಅಂದ್ರೆ ಒಂದು ಉದ್ದೇಶದಿಂದ ದೇವರ ಪೂಜೆ ಮಾಡಿದ್ರೆ ಅದರ ಫಲ ಹೀನವಾದ ಫಲ ಇರಲಿಲ್ಲ. ಇದು ಮೀಮಾಂಸಕರು. ಇದನ್ನ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಮಾ ಕರ್ಮ ಫಲ ಹೇತುರ್ಭೂ, ಈ ಕರ್ಮದ ಫಲವನ್ನ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸವನ್ನು ಮಾಡಬೇಡ ಅಂತ ಅನ್ನೋದು ಮುಂದೆ ಬಂತು. ಅಂತೂ ಈ ಮೀಮಾಂಸಕರ ವ್ಯೂ, ಹೌ ಮಚ್ ಹ್ಯಾಸ್ ಟೇಕನ್, ಹೌ ಮಚ್ ಹ್ಯಾಸ್ ಬಿನ್ ಟೇಕನ್ ಅಂಡ್ ಹೌ ಮಚ್ ಹ್ಯಾಸ್ ಬಿನ್ ರಿಜೆಕ್ಟ್, ಇದನ್ನು ನೋಡ್ಬೇಕು. ಆಮೇಲೆ ಇನ್ನು ಮೀಮಾಂಸಕರಲ್ಲಿ ಈ ವೇದಾಂತಿಗಳು ಮೀಮಾಂಸಕರನ್ನೇ ಅವಲಂಬಿಸಿ ಬಹಳ ಭಾಗವನ್ನು ತಗೊಂಡಿದ್ದಾರೆ. ಅವರ ಕರ್ಮ ಅಂತ ನೋಡಕ್ಕೆ ಏನು ಹೇಳಿದ್ರು, ಪುಣ್ಯ ಪಾಪ ಜನಕಂ ಕರ್ಮ. ಇನ್ನೊಂದು ಡೆಫಿನೇಷನ್ ಅವರು ಕೊಟ್ಟರು. ಕರ್ಮ ಅಂದ್ರೆ ನೀನು ಮಾಡೋ ಕೆಲಸ ಕರ್ಮ ಅಲ್ಲ. ನೀನು ಮಾಡೋದರಿಂದ ಧರ್ಮ ಅಧರ್ಮ ಅಂತ ಮೀಮಾಂಸಕರು ಹೇಳಿದ್ರಲ್ಲ, ಪುಣ್ಯ ಪಾಪ, ಒಳ್ಳೆಯದು ಕೆಟ್ಟದ್ದು. ಈ ಒಳ್ಳೆಯದು ಕೆಟ್ಟದ್ರಿಂದ ಯಾವುದು ಫಲವಾಗಿ ಬರುತ್ತೋ ಅದು ಕರ್ಮ. ಕರ್ಮ ಅಂದ್ರೆ ಫಲರೂಪಿಯಾದದ್ದೇ ಕರ್ಮ. ಅದಕ್ಕೆ ಮುಂಚೆ ಮಾಡಿದ ಕ್ರಿಯೆ.
ಇದು ನಾವು ಒಂದು ಕೆಲಸ ಮಾಡೋದು ಕ್ರಿಯೆ, ಇದಕ್ಕೆ ಫಲರೂಪವಾಗಿ ಏನು ಬರುತ್ತೋ ಅದು ಕರ್ಮ. ಈ ಕರ್ಮದಲ್ಲಿ ಸಂಚಿತಂ ಪ್ರಾರಬ್ಧಂಚೇದಿ ದ್ವಿಧ ಅಂತ ಅವರ ಹೇಗೆ ನಿತ್ಯ ಕಾಮ್ಯ ಅಂತ ಮಾಡಿದ್ರು, ಇವರು ವೇದಾಂತಿಗಳು ಈ ಕರ್ಮ ಅಂತ ಒಂದು ಫಲರೂಪಿಯಾಗಿ ಬರುತ್ತಲ್ಲ, ನಾನೇನೋ ಒಂದು ಕೆಲಸ ಮಾಡ್ತೀನಿ, ಪುಣ್ಯ ಪಾಪಗಳಿಂದ ಉಂಟಾಗಿ ಒಂದು ಕರ್ಮ ಅಂತ ಅಪೂರ್ವವಾಗಿ ನನ್ನಲ್ಲಿ ಸೇರಿಕೊಳ್ಳುತ್ತೆ. ಅದು ಬೇರೆ ಎಲ್ಲೂ ಇರೋಲ್ಲ. ಒಂದು ಕರ್ಮ ಮಾಡಿದರೆ ಇಫ್ ಯು ಕಿಲ್ ಸಂಬಾಡಿ, ಈ ಪಾಪ ಅಂತ ಬಂದಿದ್ದು ಅವನಿಗೆ ಹೋಗಲ್ಲ, ನನ್ನಲ್ಲಿಯೇ ಇರುತ್ತೆ. ಇದು ಕರ್ತುರಾಶ್ರಿತಂ, ಕರ್ತುವನ್ನೇ ಆಶ್ರಯಿಸಿಕೊಂಡಿರುವುದು ಕರ್ಮ ಅಂತ. ಇಲ್ಲಿ ಇವರು ಹೇಳ್ತಾರೆ, ಇದು ಸಂಚಿತಂ ಪ್ರಾರಬ್ಧಂಚೇತಿ ದ್ವಿಧ. ಈ ನಾವು ಮಾಡೋ ಕೆಲಸಗಳೆಲ್ಲ ಎರಡು ರೀತಿಯಾಗಿದೆ. ಸಂಚಿತ ಅಂತ ಒಂದು. ಸಂಚಿತ ಅಂದ್ರೆ ಏನು? ಅನಾರಬ್ಧ ವಿಪಾಕ. ನಾವು ಏನೋ ಒಂದು ಕೆಲಸ ಮಾಡಿದ್ದೀವಿ, ಈ ಕೆಲಸದಿಂದ ಪುಣ್ಯವೋ ಪಾಪವೋ ಒಂದು ಬಂದು ನಿಂತ್ಕೊಂಡಿದೆ ನಮ್ಮಲ್ಲಿ. ಆದ್ರೆ ಈ ಪುಣ್ಯ ಪಾಪಗಳು ದೇ ಹ್ಯಾವ್ ನಾಟ್ ಯೆಟ್ ಬಿಗನ್ ಟು ಬೇರ್ ಫ್ರೂಟ್. ಅದು ಫಲವನ್ನು ಕೊಡೋದಕ್ಕೆ ಆರಂಭ ಮಾಡಿಲ್ಲ, ಸಂಚಿತವಾಗಿ ನಮ್ಮಲ್ಲಿ ಅಡಗಿದೆ. ಯಾವ ಹೊತ್ತಿಗಾದರೂ ಶುರುವಾಗಬಹುದು ಅದು. ಅದು ಇನ್ನೂ ಇಟ್ ಇಸ್ ಸ್ಟಿಲ್ ಇನ್ ಎ ಪೊಟೆನ್ಷಿಯಲ್ ಸ್ಟೇಟ್, ಇನ್ ಎನ್ ಏಸೆಂಟ್ ಸ್ಟೇಟ್. ಇಟ್ ಹ್ಯಾಸ್ ನಾಟ್ ಬಿಗನ್ ಟು ಬೇರ್ ಫ್ರೂಟ್. ಇದು ಸಂಚಿತವಾದ ಕರ್ಮ. ದಿ ಎಂಟೈರ್ ಇಂಡಿವಿಜುವಲ್ ಅವನಿಗೆ ಮುಂದೆ ಏನೇನು ಬರುತ್ತೋ ಅದೆಲ್ಲ ಇಟ್ ಈಸ್ ಡಿಟರ್ಮಿನ್ಡ್ ಬೈ ದಿಸ್ ಕರ್ಮ. ಇವನು ಮಾಡಿದ್ದು ಅಂದ್ರೆ ಏನು? ಲೇಟೆಂಟ್ ಟೆಂಡೆನ್ಸೀಸ್, ದಿ ಪ್ರೊಕ್ಲಿವಿಟೀಸ್, ದಿ ವೇ ಎನ್ ಇಂಡಿವಿಜುವಲ್ ಈಸ್ ಗೇರ್ಡ್ ಅಪ್ ಟು ಫೇಸ್ ದಿ ಪ್ರಾಬ್ಲಮ್. ಇದನ್ನ ಅವರ ಕರ್ಮ. ವೇದಾಂತಗಳು ಇದನ್ನು ಕರ್ಮ ಅಂತ ಕರೆದು, ನಾನು ಏನ್ ಮಾಡ್ತೀನಿ ಹೊತ್ತು ಅಂತ ಅನ್ನೋದು ಸಂಚಿತ ಕರ್ಮದಿಂದ ಡಿಟರ್ಮಿನ್ ಆಗುತ್ತೆ. ಅಂದ್ರೆ ವಾಟ್ ಐ ಡೂ ನೌ ಈಸ್ ಬೀಂಗ್ ಫೋರ್ಸ್ಡ್ ಬೈ ದಿ ಪುಣ್ಯ ಪಾಪ ಬೇರಿಂಗ್ ಫ್ರೂಟ್. ಈ ಸಂಚಿತ ಅಂತನ್ನೋ ಮಾತಿನಲ್ಲಿ ಇವರು ದೀಸ್ ಒಂದು ಟೆಂಡೆನ್ಸೀಸ್ ಅಂತನ್ನೋ ಮಾತು ಹೇಳಿದ್ರು. ಇನ್ ಇಂಡಿವಿಜುವಲ್ ಹ್ಯಾವ್ ಎ ಹೋಸ್ಟ್ ಆಫ್ ಟೆಂಡೆನ್ಸೀಸ್ ಟು acquire results or fruits in characteristic ways, which will also determine his inclinations for action. ಪ್ರವೃತ್ತಿ ಫಲವನ್ನ ಎರಡನ್ನೂ ತೋರಿಸಿಕೊಡ್ತಕ್ಕಂಥದ್ದು ಸಂಚಿತ. ಇನ್ನೊಂದು ಆರಬ್ಧಂಚೇತಿ. ಆರಬ್ಧ ಅಂತನ್ನೋ ಮಾತಿಗೆ some of the actions that we have done, that we had done, have already begun to bear fruit. And ಈ ನಮಗೆ ಜನ್ಮ ಬಂದಿದೆ, ಇದು ಆರಬ್ಧವಾದ ಕರ್ಮವೇ. ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ವೋ ಬಿಟ್ಟಿದ್ವೋ ಅದರಿಂದ ನಾವು ಎಲ್ಲಿ ಹೋಗಬೇಕು, ಯಾವ ಪೇರೆಂಟ್ಸು, ನಮಗೆ ನಮ್ಮ ದೇಹ ಹೇಗಿರುತ್ತೆ, ನಮ್ಮ ಪರಿಸರ ಹೇಗಿರುತ್ತೆ, ನೆರೆಹೊರೆ ಹೇಗಿರುತ್ತೆ, ಇದೆಲ್ಲ ಇಟ್ ಹ್ಯಾಸ್ ಆಲ್ರೆಡಿ ಬಿಗನ್ ಟು ಬೇರ್ ಫ್ರೂಟ್. ಇದನ್ನು ಆರಬ್ಧ ಅಂತ ಕರೆದರು. ಯಾವುದು ಡಿಸ್ಪೊಸಿಷನ್ ಇದೇನೆ ಇಟ್ಸ್ ನಾಟ್ ವೆರಿ ಡಿಫರೆಂಟ್. ಅವ್ರ ಕರ್ಮ ಅಂತ ಅನ್ನೋದು ಇದನ್ನೇ ಹೇಳೋದು. ಕರ್ಮ ಅಂತ ಅನ್ನೋದು ಪ್ರತೀತ್ಯ ಸಮುತ್ಪಾದ ಅಂತ ಇದನ್ನೇ ಅವ್ರು ಹೇಳೋದು. ಎಕ್ಸಾಕ್ಟ್ಲಿ ಸಿಗುದ. ಇಲ್ಲಿ ವೇದಾಂತಗಳು ಇನ್ನೊಂದು ಮಾತು ಹೇಳ್ತಾರೆ. ಇದು ಮೀಮಾಂಸಕರಲ್ಲಿ ಒಪ್ಪಿಗೆ ಇಲ್ಲದೆ ಇದ್ದದ್ದು, ಕೃಷ್ಣ ಒಪ್ಪಿಕೊಳ್ಳೋದು. ಏನು ಅಂದ್ರೆ, ನಾವು ಈ ಸಂಚಿತ ಆರಬ್ಧ ಅಂತ ಎರಡು ಭಾಗ ಮಾಡಿದ್ವಲ್ಲ ಕರ್ಮದಲ್ಲಿ, ಸಂಚಿತ ಕರ್ಮ, ಆರಬ್ಧ ಕರ್ಮ ಅಂತ. ಈ ಸಂಚಿತ ಕರ್ಮ ಅಂತನ್ನೋದು ಇಟ್ ಕುಡ್ ಆಲ್ವೇಸ್ ಬಿ ಕೌಂಟರ್ ಆಕ್ಟೆಡ್, ಇಟ್ ಕುಡ್ ಬಿ ಅನಲ್ಡ್. ಹೇಗೆ ಜ್ಞಾನಾಗ್ನಿ ದಂಧಕರ್ಮಾಣ, ಈ ಜ್ಞಾನ ಅಂತ ಒಂದು ಬರುತ್ತಲ್ಲ, ದಿಸ್ ಜ್ಞಾನ ಕ್ಯಾನ್ ಬರ್ನ್ ಅಪ್ ದಿ ಹೋಲ್ ಹೋಸ್ಟ್ ಆಫ್ ಟೆಂಡೆನ್ಸೀಸ್ ದಟ್ ವಿ ಹ್ಯಾವ್. ಈ ಪ್ರೊಕ್ಲಿವಿಟೀಸು, ಟೆಂಡೆನ್ಸೀಸು, ನೆಸೆಸಿಟೀಸ್ ಎಲ್ಲ ಇರುತ್ತಲ್ಲ, ಪೊಟೆನ್ಶಿಯಾಲಿಟೀಸ್, all that could be wiped out by ಜ್ಞಾನ. ಈ ಜ್ಞಾನಾಗ್ನಿನ ದಹ್ಯತೆ ಸಂಚಿತಂ. ಇದು ಇವರು ವೇದಾಂತಗಳು ಜ್ಞಾನಕ್ಕೆ ಹೆಚ್ಚು ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಈ ಕರ್ಮವನ್ನೆಲ್ಲ ತೊಡೆದು ಹಾಕಬಹುದು. ಕರ್ಮವನ್ನು ತೊಡೆದು ಹಾಕೋದು ಅಂದ್ರೆ ಏನು? ಕರ್ಮದ ಫಲವನ್ನ. ಯಾವುದೋ ಕೆಟ್ಟ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಮುಂತಾದ ಆದರೆ ಅದು ಹೊರಟೋಗುತ್ತೆ. ಇಟ್ ವಿಲ್ ನಾಟ್ ಟ್ರಬಲ್ ಯು ಫಾರ್ ಆಲ್ ಟೈಮ್. ಅದು ಆರಬ್ಧ ಅಂತ ಅನ್ನೋದು
ಉಪಭೋಗೇನೈವ ಶಾಮ್ಯ. ಅದನ್ನು ಉಪಭೋಗ ಮಾಡದೆ ವಿಧಿ ಇಲ್ಲ. ಬಿಕಾಸ್ ಇಟ್ ಹಸ್ ಸ್ಟಾರ್ಟೆಡ್. ಶುರುವಾಗಿರೋದ್ರಿಂದ ಇಲ್ಲಿ ಈವನ್ ಜ್ಞಾನ ಕಾಂಟ್ ಪ್ಲೇ ರೋಲ್. ಆದ್ರೆ ಮುಂದೆ ಬಂದವರು, ಈ ರಾಮಾನುಜಾಚಾರ್ಯರ ಕಾಲದಿಂದ ಮುಂದೆ ಅವರು ಹೇಳ್ತಾರೆ, ಈ ಭಕ್ತಿ ಅಂತನ್ನೋದು ಉಭಯಂ ಅಪಿ, ಎರಡನ್ನೂ ಹೋಗಿಸಬಹುದು. ಭಕ್ತಿ ಅಂತನ್ನೋದು ಇಟ್ ಕ್ಯಾನ್ ಈವನ್ ಚೇಂಜ್ ದಿ ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮ ಕೂಡ ಇಟ್ ಕುಡ್ ಸ್ಟಾಪ್ ಇನ್ ದಿ ಮಿಡಲ್ ಅಂಡ್ ಗಿವ್ ಯು ಡಿಫರೆಂಟ್ ರಿಸಲ್ಟ್ಸ್ ಡ್ಯೂ ಟು ಭಕ್ತಿ. ಆ ಭಕ್ತಿ ಅಂತನ್ನೋದು ಅದು ಇಲ್ಲಿ ಕೃಷ್ಣ ಹೇಳ್ತಿರೋದ್ರಲ್ಲಿ ಈ ಮೀಮಾಂಸಕ ಪೊಸಿಷನ್ ಅಂಡ್ ದಿ ವೇದಾಂತ ಪೊಸಿಷನ್ ಎರಡನ್ನು ರಿಕನ್ಸೈಲ್ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಏನು ಈಗ ಶ್ಲೋಕವನ್ನು ನೋಡಿದ್ರೆ ನಮಗೊಂದು ಸ್ವಲ್ಪ ಅರ್ಥವಾಗುತ್ತೋ, ಹಾಗೆ ಕರ್ಮಣ್ಯೇವಾಧಿಕಾರಸ್ಥೆ, ಇದನ್ನ ಈ ಎರಡೂ ಪೊಸಿಷನ್ನ, ಮೀಮಾಂಸಕರ ಪೊಸಿಷನ್ ಮತ್ತೆ ವೇದಾಂತಿಗಳ ಪೊಸಿಷನ್ ಎರಡನ್ನೂ ರಾಘವೇಂದ್ರ ಸ್ವಾಮಿಗಳ ರಿಕನ್ಸೈಲ್ ಮಾಡಿ ಅವರ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಯಾಗ ಕಾಮನಯೋರ್ದ್ವಯೋರ ವಿವಿಧ ವಾಕ್ಯ ಅಂತ ಹೇಳಿ ತೇ ಅಂತನ್ನೋ ಮಾತಿಗೆ ಏನರ್ಥ, ಇನ್ನೊಂದು ಕ್ಲಾಸ್ ಏನು ಅವಸರ ಇಲ್ವಲ್ಲ. ಅಂದ್ರೆ ಇಲ್ಲಿ ಕರ್ಮ, ಅಧಿಕಾರ, ಫಲ ಅಂತ ನಾವು ಮೂರು ಮಾತಿಗೆ ಸ್ವಲ್ಪ ವಿವರಣೆ ಕೊಟ್ಟಾಗಾಯಿತು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಾಷೆ ಚೆನ್ನಾಗಿದೆ, ವ್ಯಾಖ್ಯಾನ ಚೆನ್ನಾಗಿ ಮಾಡಿದ್ದಾರೆ. ಟೇಕನ್ ಬ್ರಹ್ಮಸೂತ್ರಗಳಲ್ಲಿ ಬರೋದು. ಆಮೇಲೆ ನಾವು ಉಪಾಸನೆ ಮಾಡುವಾಗ ಈ ಪ್ರತೀಕೋಪಾಸನೆ ಅಂತ ನಾವು ಮಾಡೋದ್ರಿಂದ ಏನು ಫಲ ಇದೆ, ಏನು ಅದನ್ನೆಲ್ಲ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಅವಾಗ ಅವನು ಹೇಳ್ತಾನೆ, ಧರ್ಮ ಮಾಡೋದು ನನ್ನ ಪ್ರವೃತ್ತಿ, ಅದೇ ಕರ್ತವ್ಯತ್ವ ಏನೇ ಕ್ರಿಯತೆ ಅಂತ ಹೇಳ್ತಾರೆ. ಮಾಡಬೇಕಾದ ಕರ್ತವ್ಯ ನನಗೆ ಒಳ್ಳೇದಾಗ ಅದು ಆ ಕಾರ್ಲೈನ್ ಒಂದು ಹೇಳ್ತಾರೆ.